ನಮಸ್ಕಾರ ವೀಕ್ಷಕರೇ, ವಿ ವಾಯ್ಸ್ ಕನ್ನಡದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ದೆಹಲಿಯ ಬೀದಿ ಬದಿ ಕುಳಿತು ನ್ಯಾಯವನ್ನ ಕೇಳಿದ್ದಂತಹ ವಿನೇಶ್ ಫೊಗಾಟ್ ಇದೀಗ ಕೆಚ್ಚೆದೆಯ ಹೋರಾಟದ ಮೂಲಕ ಕುಸ್ತಿಯಲ್ಲಿ ಭಾರತಕ್ಕೆ ಪದಕವನ್ನ ಖಚಿತಪಡಿಸಿದ್ದಾರೆ. ಇನ್ನು ಪ್ಯಾರಿಸ್ನಲ್ಲಿ ಒಲಿಂಪಿಕ್ಸ್ ನಡೀತಾ ಇದೆ. ಸೊ ಅದರಲ್ಲಿ ಕುಸ್ತಿಯಲ್ಲಿ ಫೈನಲ್ ಅನ್ನ ಪ್ರವೇಶಿಸಿರುವಂತಹ ವಿನೇಶ್ ಫೊಗಾಟ್ ಅವರಿಗೆ ಚಿನ್ನ ಅಥವಾ ಬೆಳ್ಳಿಯ ಪದಕ ಖಚಿತವಾಗಿದೆ. ಇನ್ನು ವಿನೇಶ್ ಫೊಗಾಟ್ ಅವರ ಬಗ್ಗೆ ನೋಡೋದಾದ್ರೆ, ಆಕೆಯ ಆತ್ಮಸ್ಥೈರ್ಯವೇ ಮೆಚ್ಚುವಂಥದ್ದು. ಆಕೆ ಅಂದು ತನ್ನವರಿಗಾಗಿ ಬೀದಿಯಲ್ಲಿ ಕಣ್ಣೀರಿಟ್ಟಿದ್ದಳು, ಬೀದಿಯಲ್ಲಿ ಕುಳಿತು ಪ್ರತಿಭಟನೆಯನ್ನ ಕೂಡ ನಡೆಸಿದ್ಲು. ಆ ಸಂದರ್ಭದಲ್ಲಿ ಆಕೆಯನ್ನ ಮೃಗದಂತೆ ಹಿಡಿದು ಕೂಡ ಎಳೆದಾಡಿದ್ರು. ಅದೇ ಹೆಣ್ಣು ಇವತ್ತು ಪ್ಯಾರಿಸ್ ಒಲಿಂಪಿಕ್ಸ್ನ ಕುಸ್ತಿ ಕಣದಲ್ಲಿ ದೇಶಕ್ಕೆ ಪದಕವನ್ನ ಗೆದ್ದುಕೊಟ್ಟಿದ್ದಾಳೆ. ಆ ಪ್ರತಿಭಟನೆಯ ಸಂದರ್ಭದಲ್ಲಿ ಆದಂತಹ ನೋವು, ಹತಾಶೆ, ಆಕ್ರೋಶ ಇದ್ಯಾವುದೂ ಕೂಡ ಒಲಿಂಪಿಕ್ಸ್ ಅಖಾಡಕ್ಕಿಳಿದಂತಹ ಆಕೆಯ ಮೇಲೆ ಪರಿಣಾಮವನ್ನ ಬೀರ್ಲಿಲ್ಲ. ಆಕೆ ಒಬ್ಬ ಯೋಧೆಯಂತೆ ಹೋರಾಡಿದಾಳೆ. ಜೊತೆಗೆ ನಾವು ಗಮನಿಸ್ತಿರ್ಬೋದು, ಕುಸ್ತಿ ಕಣದಲ್ಲಿ ಲೇಡಿ ಬಾಹುಬಲಿ ಅಂತಾನೆ ಖ್ಯಾತಿಯಾಗಿರೋದು ಟೋಕಿಯೋ ಒಲಿಂಪಿಕ್ಸ್ನ ಚಿನ್ನದ ಪದಕದ ವಿಜೇತೆ ಜಪಾನ್ನ ಯುಯು ಸುಸಾಕಿ. ಸೊ ಅವರನ್ನ ಫ್ರೀ ಕ್ವಾರ್ಟರ್ ಫೈನಲ್ಲಿ ವಿನೇಶ್ ಫೊಗಾಟ್ ಅವರು ಸೋಲಿಸಿದ್ದಾರೆ. ಜೊತೆಗೆ ಕ್ವಾರ್ಟರ್ ಫೈನಲ್ನಲ್ಲಿ ಉಕ್ರೇನ್ನ ಕುಸ್ತಿಪಟುವನ್ನ ಕೂಡ ಮಖಾಡೆ ಮಲಗಿಸಿ ಅಲ್ಲಿಂದ ಕ್ಯೂಬಾದ ಪ್ರತಿಸ್ಪರ್ಧಿ ಗುಜ್ಮನ್ ವಿರುದ್ಧ ಗೆದ್ದು ಫೈನಲ್ ತಲುಪಿದ್ದಾರೆ. ಇನ್ನು ನಾವು ಗಮನಿಸಿರ್ಬೋದು, ಈ ಒಂದು ಒಲಿಂಪಿಕ್ಸ್ ಫೈನಲ್ ತಲುಪಿದ ಭಾರತದ ಮೊದಲ ಮಹಿಳಾ ಕುಸ್ತಿಪಟು ಕೂಡ ವಿನೇಶ್ ಫೊಗಾಟ್ ಆಗಿದ್ದಾರೆ. ಇನ್ನು ಆಕೆ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಯಾವುದೇ ಪದಕವನ್ನ ಗೆದ್ರೂ ಕೂಡ, ಅಂದ್ರೆ ಚಿನ್ನ ಅಥವಾ ಬೆಳ್ಳಿ ಪದಕವನ್ನ ಗೆಲ್ಲೋದು ಖಚಿತವಾಗಿದೆ. ಸೊ ಯಾವುದನ್ನೇ ಗೆದ್ರೂ ಕೂಡ ಅದು ಚರಿತ್ರೆಯಾಗಲಿದೆ. ಇನ್ನು ನಾವು ಸಾಕಷ್ಟು ವಿಚಾರವನ್ನ ಗಮನಿಸಿರ್ಬೋದು. ಯಾಕಂದ್ರೆ ಫ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಯುಯು ಸುಸಾಕಿ ವಿರುದ್ಧ ವಿನೇಶ್ ಫೊಗಾಟ್ ಅವರು ಗೆದ್ದಿರೋದ್ರ ಬಗ್ಗೆ ಇಡೀ ಜಗತ್ತೇ ಮಾತನಾಡ್ತಾ ಇದೆ. ಸೊ ಇದೆಲ್ಲದಕ್ಕೂ ಕೂಡ ಕಾರಣ ಇದೆ. ಯಾಕಂದ್ರೆ ಈ ವಿನೇಶ್ ಫೊಗಾಟ್ ಅವರು ಸೋಲ್ಸಿರುವಂತಹ ಯುಯು ಸುಸಾಕಿ ಇದಾರಲ್ಲ, ಆಕೆ ಬಲಶಾಲಿ. ಕಳೆದ 14 ವರ್ಷಗಳಲ್ಲಿ ಆ ಹೆಣ್ಣು ಮಗಳು ಸೋತಿರೋದು ಕೇವಲ 3 ಪಂದ್ಯಗಳನ್ನ, ಅದು ತನ್ನದೇ ದೇಶದ ಯುಕಿ ಐರಿಯಾ ಎದುರು. ಸೊ ಆಕೆಯನ್ನ ಬಿಟ್ರೆ ಈ ಒಂದು ಯುಯು ಸುಸಾಕಿಯನ್ನ ಸೋಲಿಸಿದಂತಹ ಮತ್ತೊಬ್ಬ ಕುಸ್ತಿಪಟು ಈ ಜಗತ್ತಿನಲ್ಲೇ ಇರಲಿಲ್ಲ. ಆದರೆ ಈಗ ವಿನೇಶ್ ಫೊಗಾಟ್ ಅವರು ಆ ಒಂದು ಕುಸ್ತಿಪಟುವನ್ನ ಸೋಲಿಸೋದ್ರ ಮೂಲಕ ಫೈನಲ್ಗೆ ಬಂದಿದ್ದಾರೆ. ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಒಂದೇ ಒಂದು ಪದಕವನ್ನ ಕೂಡ ಎದುರಾಳಿಗೆ ಬಿಟ್ಟುಕೊಡದೆ ಸ್ವರ್ಣ ಪದಕವನ್ನ ಗೆದ್ದಿದವರು ಕೂಡ ಈ ಸುಸಾಕಿ. ಅಂತಹ ವೀರವನಿತೆ ಕುಸ್ತಿಪಟು ವಿರುದ್ಧ, ಅಂದ್ರೆ ಜಗತ್ತಿನ ನಂಬರ್ 1 ಕುಸ್ತಿಪಟು ಅವರು. ಸೊ ಅವರ ವಿರುದ್ಧವೇ ವಿನೇಶ್ ಫೊಗಾಟ್ ಗೆದ್ದಿರೋದು ನಿಜಕ್ಕೂ ಕೂಡ ಅದ್ಭುತ ಅಂತಾನೆ ಹೇಳ್ಬೋದು. ಜೊತೆಗೆ ವಿನೇಶ್ ಫೊಗಾಟ್ ಅವರ ಹೆಸರು ಹೆಚ್ಚಾಗಿ ಕೇಳಿ ಬಂದಿದ್ದು ಭಾರತೀಯ ಕುಸ್ತಿ ಫೆಡರೇಷನ್ನ ಮಾಜಿ ಅಧ್ಯಕ್ಷರಾಗಿರುವಂತಹ ಬ್ರಿಜ್ಭೂಷಣ್ ಸಿಂಗ್ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿ ಬಂದಂತಹ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ಬ್ರಿಜ್ಭೂಷಣ್ ವಿರುದ್ಧ ಪ್ರತಿಭಟಿಸಿದಂತಹ ಕುಸ್ತಿಪಟುಗಳಲ್ಲಿ ಈ ವಿನೇಶ್ ಫೊಗಾಟ್ ಕೂಡ ಒಬ್ಬರಾಗಿದ್ರು. ದೆಹಲಿಯ ಬೀದಿ ಬದಿ ಕುಳಿತು ನ್ಯಾಯವನ್ನ ಕೇಳಿದ್ರು. ಕುಸ್ತಿಪಟುಗಳನ್ನ ದೇಶದ ಹೆಮ್ಮೆ ಅಂತ ಹೇಳ್ತಾರೆ. ಆದ್ರೆ ಆ ಸಂದರ್ಭದಲ್ಲಿ ಆಡಳಿತದಲ್ಲಿದ್ದಂತಹವರು ಆ ಒಂದು ಕ್ರೀಡಾಪಟುಗಳನ್ನ ಕ್ರೂರವಾಗಿ ಕೂಡ ನಡೆಸಿಕೊಂಡಿದ್ರು. ಒಂದ್ ವೇಳೆ ಈ ಒಂದು ಒಲಿಂಪಿಕ್ಸ್ ಅಖಾಡಕ್ಕೆ ಈ ಬಾರಿ ಹೋಗಿದ್ದಂತಹ ವಿನೇಶ್ ಫೊಗಾಟ್ ಅವರ ಮೇಲೆ ಸಾಕಷ್ಟು ಒತ್ತಡ ಇತ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವರು ಒಂದ್ ವೇಳೆ ಸೆಮಿಫೈನಲ್ ಅನ್ನ ಪ್ರವೇಶ ಮಾಡದೆ ಸೋತಿದ್ರೆ ಆ ಹೆಣ್ಣು ಮಗಳ ಬಗ್ಗೆ ಅದೆಷ್ಟೋ ಟೀಕೆ ನಿಂದನೆಗಳು ಕೂಡ ಬರುವಂತಹ ಸಾಧ್ಯತೆ ಹೆಚ್ಚಿತ್ತು. ಯಾಕಂದ್ರೆ ಪ್ರತಿಭಟನೆ ನಡೆಸುವಂತಹ ಸಂದರ್ಭದಲ್ಲಿ ಆ ಹೆಣ್ಣು ಮಗಳ ಮೇಲೆ ವೈಯಕ್ತಿಕವಾಗಿ ಟೀಕೆ ಮತ್ತೆ ನಿಂದನೆಗಳನ್ನ ಕೂಡ ಮಾಡಲಾಗಿತ್ತು. ಜೊತೆಗೆ ಇವತ್ತು ಫೈನಲ್ ಪಂದ್ಯ ನಡೀತಾ ಇದೆ. ಆ ಒಂದು ಪಂದ್ಯದಲ್ಲಿ ಗೆದ್ರೆ ಚಿನ್ನದ ಪದಕ ವಿನೇಶ್ ಫೊಗಾಟ್ ಅವರ ಪಾಲಾಗತ್ತೆ. ಇಲ್ಲ ಅಂದ್ರೆ ಬೆಳ್ಳಿಯ ಪದಕ ಅವರ ಆಲ್ರೆಡಿ ಖಚಿತ ಆಗಿದೆ. ಹಾಗಾಗಿ ಅವರು ಗೆದ್ದು ಬರಲಿ ಅನ್ನೋದು ನಮ್ಮ ಆಶಯವಾಗಿದೆ.